ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ. ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ ಚಾನಲ್ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಇಂದು ಜೋಳದ ಬೆಲೆಯನ್ನು ನೋಡೋದಾದ್ರೆ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ಗೆ ನೋಡೋದಾದ್ರೆ ಹೈಬ್ರಿಡ್ ಜೋಳ ಬಂದು 2,000ದಿಂದ 3,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟನ್ನು ಹೊಂದಿದೆ ವಿಜಯಪುರದಲ್ಲಿ. ಹಾಗೆ ಹುಬ್ಬಳ್ಳಿಯಲ್ಲಿ ನೋಡೋದಾದ್ರೆ ಜೋಳದ ರೇಟು ಒಂದು ಕ್ವಿಂಟಲ್ಗೆ 4,000 ರೂಪಾಯಿವರೆಗೆ ರೇಟನ್ನು ಹೊಂದಿದೆ. ಒಂದು ಕ್ವಿಂಟಲ್ಗೆ 4,000 ರೂಪಾಯಿವರೆಗೆ ಗರಿಷ್ಠ ಬೆಲೆಯನ್ನು ಹೊಂದಿದೆ ಹುಬ್ಬಳ್ಳಿಯಲ್ಲಿ. ಹಾಗೆ ರಾಯಚೂರದಲ್ಲಿ ಒಂದು ಕ್ವಿಂಟಲ್ಗೆ ಜೋಳದ ರೇಟು ಗರಿಷ್ಠ ನೋಡೋದಾದ್ರೆ 4,400, ಕನಿಷ್ಠ ಬೆಲೆ 3,600. 3,600 ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ 4,400 ರೂಪಾಯಿವರೆಗೆ ರಾಯಚೂರದಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆಯನ್ನು ಹೊಂದಿದೆ. ಹಾಗೆ ಸಾಂಗಲಿಯಲ್ಲಿ ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ 4,000ದಿಂದ ಗರಿಷ್ಠ ಬೆಲೆ 6,000. 4,000ದಿಂದ 6,000 ರೂಪಾಯಿವರೆಗೆ ಸಾಂಗಲಿಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆಯನ್ನು ಹೊಂದಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ದಾವಣಗೆರೆಯಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ 3,000ದಿಂದ ಗರಿಷ್ಠ ಬೆಲೆ 4,000 ರೂಪಾಯಿವರೆಗೆ ರೇಟನ್ನು ಹೊಂದಿದೆ. ಹಾಗೆ ಗಂಗಾವತಿಯಲ್ಲಿ ಒಂದು ಕ್ವಿಂಟಲ್ಗೆ ಗರಿಷ್ಠ ಬೆಲೆ ನೋಡೋದಾದ್ರೆ 3,000, ಕನಿಷ್ಠ ಬೆಲೆ ಬಂದು 2,000. ಇದು ಹೈಬ್ರಿಡ್ ಜೋಳದ ಬೆಲೆಯೂ ಆಗಿರುತ್ತದೆ. ನೋಡಿ ರೈತರೇ, ಮಾರುಕಟ್ಟೆಯ ಬೆಲೆ ತಿಳಿಯಲು ಮಾರುಕಟ್ಟೆಗೆ ಭೇಟಿ ನೀಡಿ. ಇದರಲ್ಲಿರುವ ಬರುವಂತಹ ದರಗಳು ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿರುತ್ತವೆ, ಸರಾಸರಿ ಮೊತ್ತವು ಆಗಿರುತ್ತವೆ. ಹಾಗೆ ಮಾರುಕಟ್ಟೆಗೆ ಭೇಟಿ ನೀಡಿ ಸರಿಯಾದ ಮೊತ್ತವನ್ನು ಪರಿಶೀಲಿಸಿ. ಮಾರುಕಟ್ಟೆಗೆ ಹಾಗೆ ಈ ವಿಡಿಯೋಗೆ ಏನೂ ಸಂಬಂಧವಿರುವುದಿಲ್ಲ ನೋಡಿ ರೈತ ಬಾಂಧವರೇ.